ಪ್ರೋಸೆಸ್ ಹೇಗೆ ನಡೀತು ಅನ್ನೋದನ್ನ ಮುಖ್ಯಮಂತ್ರಿಗಳು ನಾಡಿನ ಜನತೆಗೆ ತಿಳಿಸಿದ್ರು. ಲೆಟ್ಸ್ ಗೋ ಲೈವ್, ವೆರಿ ಕ್ರೂಷಿಯಲ್ ಮತ್ತು ಇಂಪಾರ್ಟೆಂಟ್. ಈಗ ನಮ್ಮ ಜೊತೆ ಲೈವ್ ಜಾಯ್ನ್ ಆಗಿರೋರು ದಾವಣಗೆರೆಯ ಪ್ರತಿಷ್ಠಿತ SS ಆಸ್ಪತ್ರೆಯ ಅನಾಟಮಿ ಪ್ರೊಫೆಸರ್ ಡಾಕ್ಟರ್ ವೀರೇಶ್ ಇಟ್ಟಗಿ ನಮ್ಮ ಜೊತೆ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಡಾಕ್ಟರ್ ನಮಸ್ಕಾರ. ಇವತ್ತು ಇಡೀ ನಾಡಿನ ಜನತೆ ನೋಡ್ತಿದ್ದಾರೆ. ಒಂದು ದೇಹದಾನದ ಪ್ರಕ್ರಿಯೆ ಇವತ್ತು ನಡೆಯೋದಿದೆ. SS ಆಸ್ಪತ್ರೆ ಅದನ್ನು ತಗೋತಾ ಇದ್ದೀರಾ, ಅವರ ಮನೆಯವರು ಅದನ್ನು ನಿಮಗೆ ಹಸ್ತಾಂತರ ಮಾಡೋರಿದ್ದಾರೆ. ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಡಾಕ್ಟರ್? ಕೊಡ್ತಾ ಇದ್ದಾರೆ ಸರ್. ಇದು ಒಂದು ಹೇಳಬೇಕಾದ್ರೆ ನಿಜವಾಗ್ಲೂ ಒಂದು ಸಂಕಷ್ಟದ ವಿಷಯ ಅಂತ ಹೇಳ್ತಾ ಇದ್ದೀನಿ ಸರ್. ಬಿಕಾಸ್ ಒಂದು ಸ್ವಲ್ಪ ಪೇನ್ಫುಲ್ ಅಂತ ಇದು. ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ, ಅವರ ತಂದೆ ತಾಯಿ ಒಂದು ವೈದ್ಯಕೀಯ ವಿದ್ಯಾರ್ಥಿಗಳಿಗಾಗಿ ಮರಣದ ನಂತರ ಮತ್ತೆ ಒಂದು ಉನ್ನತ ಒಂದು ಭವಿಷ್ಯಕ್ಕಾಗಿ ವೈದ್ಯಕೀಯ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಕೊಡ್ತಕ್ಕಂಥದ್ದು ತುಂಬ ಶ್ಲಾಘನೀಯ. ಈ ಒಂದು ನಿಟ್ಟಿನಲ್ಲಿ ನಮ್ಮ ವೈದ್ಯಕೀಯ ಶಾಮನೂರು ಶಿವಶಂಕರಪ್ಪ ವಿದ್ಯಾಸಂಸ್ಥೆ, ವೈದ್ಯಕೀಯ ವಿದ್ಯಾಸಂಸ್ಥೆ ಮತ್ತು ನಮ್ಮ ಚೇರ್ಮನ್ ಆದಂಥ ಮಲ್ಲಿಕಾರ್ಜುನ್ ಸರ್ ಮತ್ತು ನಮ್ಮ ಪ್ರಿನ್ಸಿಪಾಲ್ರಾದಂಥ ಪ್ರಸಾದ್ ಅವರ ಒಟ್ಟಿನಲ್ಲಿ ನಮ್ಮ ಸಿಬ್ಬಂದಿಗಳ ಜೊತೆ ನಮ್ಮ ವಿಭಾಗದ ಡಾಕ್ಟರ್ HOD ಡಾಕ್ಟರ್ AV ಅಂಗಡಿಯವರ ಮುಖಾಂತರ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಮೊಟ್ಟ ಮೊದಲು ಅವರ ತಂದೆ ತಾಯಿಗಳಿಗೆ ಒಂದು ವಂದನೆಯನ್ನು ಹೇಳ್ತಾ ಇದ್ದೀನಿ ಸರ್. ಹೇಗೆ ಅಪ್ರೋಚ್ ಆಗುತ್ತೆ ಸರ್? ಅಂದರೆ ನೀವು ಅಪ್ರೋಚ್ ಮಾಡ್ತೀರಾ ಇಲ್ಲ ಅವರೇ ನಾವು ಕೊಡ್ತೀವಿ ಅಂತ ಮುಂದೆ ಬರ್ತಾರ ಸರ್ ಸಾಮಾನ್ಯವಾಗಿ? ಹಾಂ ಸರ್, ಹೌದು ಸರ್. ಆ್ಯಕ್ಚುಲಿ ದೇಹದಾನ ಒಂದು ಪ್ರಕ್ರಿಯೆ ಪ್ರಕಾರ ಯೂಶ್ವಲಿ ನಾವು ಅವೇರ್ನೆಸ್ ಕ್ಯಾಂಪ್ ಅಂತ ಮಾಡ್ತಾಯಿದ್ದೀವಿ ಸರ್ ಹಳ್ಳಿಗಳಲ್ಲಿ. ನಿಮಗೆ ಗೊತ್ತಿರೋ ಹಾಗೆ ಇವಾಗ ಆಲ್ರೆಡಿ ಬ್ಲಡ್ ಡೊನೇಷನ್ಗಾಗಿ ಸುಮಾರು ಜನರು ಮುಂದೆ ಬರ್ತಾ ಇದ್ದಾರೆ. ಅದೇ ರೀತಿ ಈ ದೇಹದಾನ ಒಂದು ಕೊಡಲಿಕ್ಕೆ, ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಸ್ವಲ್ಪ ಕಡಿಮೆ ಜನ ಮುಂದೆ ಬರ್ತಾ ಇದ್ದಾರೆ. ಇದರ ಅರ್ಥ ಇನ್ನೂ ಜನರಲ್ಲಿ ಅವೇರ್ನೆಸ್ ಮೂಡಿಲ್ಲ. ಇಡೀ ದೇಹನೂ ತೊಗೊತಾ ಇದ್ದಾರೆ ಅನ್ನೋ ಒಂದು ಅವೇರ್ನೆಸ್ ಅವರಲ್ಲಿ ಬಂದಿಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ನಮ್ಮ ಶಾಮನೂರು ಶಿವಶಂಕರಪ್ಪ ಅವರ ಗೈಡೆನ್ಸ್ ಪ್ರಕಾರ ಮತ್ತು ಪ್ರಿನ್ಸಿಪಲ್ ಅವರ ಗೈಡೆನ್ಸ್ ಪ್ರಕಾರ ಮಾಡ್ತಾಯಿದ್ದೀವಿ. ಇದು ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಜನರು ತಮ್ಮ ದೇಹವನ್ನು ಡೊನೇಟ್ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ಸಂಸ್ಥೆಯಿಂದ, ಅಂದರೆ ದೇಹದಾನ ಸಂಸ್ಥೆ ಅಂತ ಒಂದು ಸಂಸ್ಥೆ ಇರ್ತದೆ ನಮ್ಮ ಕಾಲೇಜಿನಲ್ಲಿ. ಆ ಸಂಸ್ಥೆಯ ಮುಖಾಂತರ ಅದರಲ್ಲಿ ಒಂದು ಬಾಡಿ ಇರ್ತದೆ ಸರ್. ಆ ಬಾಡಿ ಮುಖಾಂತರ ನಾವು ಪ್ರತಿಯೊಂದು ಹಳ್ಳಿಗೆ ಹೋಗಿ ಯಾರು ಇಚ್ಛೆ ಪಡ್ತಾರೋ ಅವರಿಗೆ ಪ್ರೊಫಾರ್ಮ ಅಂತ ಇರ್ತದೆ, ಈ ಒಂದು ದೇಹದಾನ ವಿಧಾಯಕ ಪತ್ರ ಅಥವಾ ಮುಚ್ಚಳಿಕೆ ಪತ್ರ ಅಂತ ಒಂದು ಕಾರ್ಡ್ಗಳು ಇರ್ತವೆ. ಅವನ್ನ ಅವ್ರ ಮುಖಾಂತರ ಸೈನ್ ಮಾಡೋದಕ್ಕಿಂತ ಮುಂಚೆ ಅವರ ಮಕ್ಕಳಲ್ಲಿ ಮತ್ತು ಅವರ ವಾಸ್ತುವಾರರು ಇರ್ತಾರಲ್ಲ ಅವರಿಗೆ ಒಂದು ಒಪ್ಪಿಗೆ ಪತ್ರ ತಗೊಳ್ತೀವಿ ಸರ್. ದೇಹದಾನ ಕೊಡ್ಬೋದೋ ಬೇಡೋ, ಅವರು ಈವನ್ ತಾವು ವೈಯಕ್ತಿಕವಾಗಿ ಹೇಳಿದ್ರು ಸಹ ಅವ್ರದ್ದು ಒಂದು ಸಿಗ್ನೇಚರ್ ಬೇಕಾಗುತ್ತೆ ಸರ್. ಅದೆಲ್ಲ ಒಂದು ಒಪ್ಪಿಗೆ ಆದಮೇಲೆ ನಾವು ಅವ್ರನ್ನ ರಿಜಿಸ್ಟ್ರೇಷನ್ ಮಾಡ್ಕೊತೀವಿ. ಒಂದ್ಸರಿ ಬಾಡಿ ರಿಜಿಸ್ಟ್ರೇಷನ್ ಆಯ್ತು ಅಂದರೆ, ದೇಹ ಕೊಡಲಿಕ್ಕೆ ಜೀವಂತವಾಗಿರುವಾಗ ದೇಹ ಕೊಡಬೇಕಂತ ಒಪ್ಪಿಗೆ ಕೊಟ್ಟ ನಂತರ ಅವರಿಗೆ ನಾವು ಒಂದು ಐಡೆಂಟಿ ಕಾರ್ಡ್ ಅಂತ ಕೊಡ್ತೀವಿ ಸರ್, ದೇಹದಾನ ಕಾರ್ಡ್ ಅಂತ. ಆ ಕಾರ್ಡ್ ಅವ್ರ ಹೆಸರಲ್ಲೇ ಇರ್ತದೆ. ನಮ್ಮ ಆಸ್ಪತ್ರೆಗೆ, ನಮ್ಮ ಶಾಮನೂರು ಶಿವಶಂಕರಪ್ಪ ಆಸ್ಪತ್ರೆಗೆ ಅವ್ರು ಏನಾದರೂ ಒಂದು ಕೆಲವೊಂದು ಕಾರಣದಿಂದ ಆರೋಗ್ಯ ಸ್ಥಿತಿ ಹಾಳಾಗ್ಬಿಟ್ಟು ನಮ್ಮ ಆಸ್ಪತ್ರೆಗೆ ಬಂದಾಗ ಪ್ರೈಮರಿ ಇನ್ವೆಸ್ಟಿಗೇಷನ್ಸ್ಗೆ ಫ್ರೀ ಆಫ್ ಕಾಸ್ಟ್ ಕನ್ಸೆಷನ್ ಅಲ್ಲಿ ಮಾಡಿಕೊಡ್ತಾರೆ. ಹಲವಾರು ಮತ್ತೆ ದುಡ್ಡಿಲ್ದವ್ರು ಬಂದಾಗ, ಕಡಿಮೆ ಬಡವರು ಬಂದಾಗ ಅವರಿಗೆ ಕನ್ಸೆಷನ್ ಮಾಡಿಕೊಡ್ತಾರೆ ಸರ್ ಕೊನೆ ಒಂದು ಅಮೌಂಟ್ ಅಲ್ಲಿ. ಸೊ ಈ ತರ ಒಂದು ಪ್ರಕ್ರಿಯೆ ಅಂತ ಸರ್. ಇದು ಬಿಫೋರ್ ಡೆತ್. ಅದು ಇಂಡಿವಿಜುವಲ್ ಆಸ್ಪತ್ರೆಗೆ ದೇಹದಾನವನ್ನು ಬರ್ಕೊಡ್ಬೇಕಾ ಅಥವಾ ಅದಕ್ಕೇನಾದ್ರೂ ಸೆಂಟ್ರಲ್ ಸಿಸ್ಟಮ್ ಅಂತ ಒಂದಿದೆ, ಒಂದ್ ಕಡೆ ಬರ್ಕೊಟ್ರೆ ಸಾಕು ಎಲ್ಲಿ ಬೇಕಾದ್ರೆ ತಗೋತಾರೆ, ಆ ಥರದ್ದು ಏನಾದರೂ ಇದೆಯಾ ಸರ್? ಸರ್ ಸರ್ ಅದು ಒಂದು ದಟ್ ಈಸ್ ಒಂದು ಇಂಡಿಕೇಶನ್ ಸರ್. ಯಾವುದೇ ಆಸ್ಪತ್ರೆಗೆ ಹೋದ್ರು ಅಲ್ಲಿ ಒಂದು ಕನ್ಸೆಷನ್ ಟೈಪ್ ಅಂತ ಒಂದು ಇರುತ್ತೆ ಸರ್. ಅಂದ್ರೆ ಮರಣ ನಂತರ ಅವರು ಬಾಡಿ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಹಂಗಲ್ಲ ಸರ್. ಈಗ ಎಕ್ಸಾಂಪಲ್ ಯಾರೋ ಒಬ್ರು ದಾವಣಗೆರೆಯಲ್ಲಿ ಇರೋರು SS ಆಸ್ಪತ್ರೆಗೆ ಬರ್ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ ಸರ್. ಆದ್ರೆ ಅವರು ಇನ್ನೆಲ್ಲ ಸಾವನ್ನಪ್ಪಿದ್ದಾರೆ, ಅಲ್ಲಿಂದ ದಾವಣಗೆರೆಗೆ ಮತ್ತೆ ಅವ್ರ ಮೃತದೇಹ ತರಲ್ಲ ಅಂದಾಗ ಅಲ್ಲಿ ಇನ್ನೆಲ್ಲ ಆಸ್ಪತ್ರೆಗೆ ಕೊಡ್ಬೋದಾ, ಇಲ್ಲೇ ಬಂದು ಕೊಡ್ಬೇಕು ಅಂತ ಏನಾರು ಇದೆಯಾ ಅಂತ ಕೇಳ್ತಾ ಇದ್ರು ಸರ್. ಡೆಫಿನೆಟ್ಲಿ ನೋಡಿ ಸರ್, ಇವಾಗ ಧಾರವಾಡ ಜಿಲ್ಲೆಯಿಂದ ಯಾರೋ ಒಬ್ರು ನಮ್ಮಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು ಅಂತ ಅಂದ್ಕೊಳ್ಳಿ. ಅಲ್ಲಿಂದ ಇಲ್ಲಿಗೆ ತಗೊಂಡ್ಬರೋಕ್ಕೆ ಟೈಮ್ ಅವಕಾಶ ಇರಲ್ಲ, ಸ್ವಲ್ಪ ಟೈಮ್ದು ಏನೋ ಪ್ರಾಬ್ಲಮ್ ಆಯ್ತು ಅಂದಾಗ ನಿಯರ್ ಬೈ ಮೆಡಿಕಲ್ ಕಾಲೇಜ್ಗೆ ಯಾವುದೇ ಕಾರಣದಿಂದನೂ ಕೊಡ್ಬೋದು ಸರ್, ತೊಂದರೆ ಇಲ್ಲ ಸರ್. ಅದು ನಮ್ಮ ಇದು ಇದೆ ಸರ್. ಅದಕ್ಕೆ ಯಾವುದೇ ಒಂದು ವೈದ್ಯಕೀಯ ಸಂಸ್ಥೆ ರಿಶ್ಯೂ ಮಾಡ್ಕೋಬೋದು ಸರ್ ಅನಾಟಮಿ ಆಕ್ಟ್ ಪ್ರಕಾರ. ಅದಕ್ಕೇನಾದ್ರೂ ಮಾನದಂಡ ಇದೆಯಾ ಸರ್? ಈ ಬಾಡಿ ಇಂಥ ಕಂಡೀಷನ್ ಇರಬೇಕು ನಾವು ತಗೊಳ್ಳೋಕೆ ಅಂತ ಏನಾದರೂ?
ಸರ್ ಯೂಶ್ವಲಿ ನಾವು ಇದು ಸಹಜ ಒಂದು ಡೆತ್ ಆದಾಗ, ಸಹಜವಾಗಿ ಸಾವನ್ನಪ್ಪಿದಾಗ ನಾವು ದೇಹದಾನವನ್ನು ತೊಗೊತಾ ಇದ್ದೀವಿ ಸರ್. ಯೂಶ್ವಲಿ ಈ ಥರ ಇದು ಏನು ಸಸ್ಪಿಷಿಯಸ್ MLC ಕೇಸು ಅವು ಇವು ಆದಾಗ ಸ್ವಲ್ಪ ವಿಚಾರಣೆ ಮಾಡಿ ತಗೋಬೇಕಾಗುತ್ತೆ. ಬಟ್ ಈ ಪ್ರಕರಣ ಸಹಜ ಸಾವಲ್ಲ, ಆಸ್ ವಿ ಆಲ್ ನೋ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಇದನ್ನು ಯಾವ ಥರ ಕನ್ಸಿಡರ್ ಮಾಡಿದ್ರಿ ಸರ್, ನವೀನ್ ಮೃತದೇಹ ತೆಗೆದುಕೊಳ್ಳೋದು? ಹೌದು ಸರ್ ಕರೆಕ್ಟ್ ಸರ್. ಯುಕ್ರೇನ್ ಒಂದು ನೇಷನ್ ಇದೆ ಸರ್, ಅಲ್ಲಿಂದ ಈಗ ಆಲ್ರೆಡಿ ಬಾಡಿ ಪೋಸ್ಟ್ ಮಾರ್ಟಮು ಅದೆಲ್ಲ ಆಗಿ ಕಾಸ್ ಆಫ್ ಡೆತ್ ಬೇಕಾಗುತ್ತೆ ಸರ್ ನಮಗೆ ದೇಹದಾನ ತೊಗೊಳ್ಬೇಕಾದ್ರೆ. ಸೊ ಕಾಸ್ ಆಫ್ ಡೆತ್ ಇವಾಗ ಅವರು ಸರ್ಟಿಫಿಕೇಟಲ್ಲಿ ನಮಗೆ ಬ್ಲಾಸ್ಟ್ ಇಂಜುರಿ ಅಂತ ಕೊಟ್ಟಿದ್ದಾರೆ ಸರ್. ಮೋರ್ ಓವರ್ ಇವಾಗ ಅಲ್ಲಿಂದ ಇಲ್ಲಿ ಬಂದ ನಂತರ ಇಲ್ಲೂ ನಾವು ಕನ್ಸರ್ನ್ಡ್ ರಾಣೆಬೆನ್ನೂರು ಪೊಲೀಸ್ ಸ್ಟೇಷನ್ ಮುಖಾಂತರ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತೊಗೊಂಡು ಇದು ಒಂದು ವ್ಯಾಸಂಗಕ್ಕೆ ಮಾಡಿಕೊಡ್ತೇನೆ ಸರ್ ನಾನು. ಸೊ ಕಾಸ್ ಆಫ್ ಡೆತ್ ಸರ್ಟಿಫಿಕೇಟು, ಎಂಬಾಲ್ಮಿಂಗ್ ಸರ್ಟಿಫಿಕೇಟು, ಸೋಂಕು ತಗಲಿಲ್ಲ ಅನ್ನೋ ಕ್ಲಾರಿಫಿಕೇಶನ್ನು, ಪೊಲೀಸಿಂದ ಅದಕ್ಕೊಂದು NOC. ಸೊ ಇಷ್ಟೆಲ್ಲ ಕ್ಲೋಸ್ ಆದರೆ ಆ ಬಾಡಿ ತಗೋಬೋದು. ಈ ಒಂದು ಸಸ್ಪಿಷಿಯಸ್ ಆಗಿದ್ರು. ಹೌದು ಸರ್ ಪೊಲೀಸ್ ಕ್ಲಿಯರೆನ್ಸನ್ನು ತೊಗೊಂಡು ಮೊದಲು ಮೊಟ್ಟಮೊದಲದಾಗಿ ಪೇರೆಂಟ್ಸ್ನಿಂದ ಒಂದು ಕನ್ಸೆಂಟ್ ಲೆಟರ್ ಅಂತ ತೊಗೊಂಡ್ರು ಸರ್, ನಾವು ಕೊಡ್ತಾ ಇದ್ವಿ ಅಂತ. ಅದು ಆದ ನಂತರ ಪೊಲೀಸ್ ಕ್ಲಿಯರೆನ್ಸು, ಅದಾದ ನಂತರ ಕಾಸ್ ಆಫ್ ಡೆತ್ ಒಂದು ಸರ್ಟಿಫಿಕೇಟು, ಇದೆಲ್ಲ ಬರ್ಸ್ಕೊಂಡ ನಂತರ ನಾವು ನಮ್ಮ ಪ್ರೊಸೆಸ್ಸು ಶುರು ಮಾಡ್ತೀವಿ, ಎಂಬಾಲ್ಮಿಂಗ್ ಪ್ರೊಸೆಸ್ ಅಂತ. ಸರ್ 21 ದಿನ ಆಗಿದೆ ಆ ದೇಶದಿಂದ ಈ ದೇಶಕ್ಕೆ ಬಂದಿದೆ ಬಾಡಿ. ಅಲ್ಲೂ ಕೂಡ ಅಫ್ಕೋರ್ಸ್ ಪ್ರಿಸರ್ವ್ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಬಟ್ ಅದೆಲ್ಲ ಮಾಹಿತಿಗಳು ಕೂಡ ಸರ್ಟಿಫಿಕೇಟಲ್ಲಿ ನಮೂದಾಗಿರುತ್ತೆ ಸರ್. ಎಂಬಾಲ್ಮಿಂಗ್ ಏನಾಗಿದೆ, ಹೇಗೆ ಪ್ರಿಸರ್ವ್ ಆಗಿದೆ, ಏನೇನು ಮಾಡಿದ್ದೀವಿ ಅಂತೆಲ್ಲ ಇರುತ್ತಾ ಸರ್ ಅದರಲ್ಲಿ? ಹೌದು ಸರ್ ಒಂದು ಹೇಳಬೇಕಂದ್ರೆ ಸರ್, ಪ್ರೋಟೋಕಾಲ್ ಪ್ರಕಾರ ಎನಿ ಬಾಡಿ ಒಂದು ದೇಹ ಒಂದು ಬಾಡಿ ಒಂದು ನೇಷನ್ನಿಂದ ಇನ್ನೊಂದು ನೇಷನ್ಗೆ ವರ್ಗಾವಣೆ ಆಗ್ತಾ ಇದ್ದಾರೆ ಅಂದರೆ ಫನರಲ್ ಎಂಬಾಲ್ಮಿಂಗ್ ಅಂತ ಮಾಡ್ತಾರೆ ಸರ್, ಸೂಪರ್ಫಿಷಿಯಲ್ ಎಂಬಾಲ್ಮಿಂಗ್ ಅಂತ. ಸೊ ಆ ಸೂಪರ್ಫಿಷಿಯಲ್ ಎಂಬಾಲ್ಮಿಂಗ್ ಮಾಡಿರೋದ್ರಿಂದ ಇವತ್ತು ನಾವು ದೇಹವನ್ನು ಒಂದು ಸಂಪೂರ್ಣ ನಿಜ ಸ್ಥಿತಿಯಲ್ಲಿ ನೋಡ್ತಾ ಇದ್ದೀವಿ ಸರ್. ಅದರ್ವೈಸ್ ಇನ್ಫೆಕ್ಷನ್ ಆಗಿ ಬಾಡಿಯೆಲ್ಲ ಪ್ಯೂಟ್ರಿಫೈಡ್ ಆಗಿಬಿಟ್ಟು ಭಾಳ ಹಾಳಾಗಿರ್ತೀವಿ ಸರ್ 21 ದಿನ ನಂತರ ಅಂದರೆ. ಸೊ ಯಾವುದೇ ಕಾರಣಕ್ಕೂ ಬಾಡಿ ನಿಚ್ಚಳವಾಗಿದೆ, ಸ್ವಚ್ಛವಾಗಿದೆ, ಯಾವುದೇ ಇನ್ಫೆಕ್ಷನ್ ಆಗಿಲ್ಲ. ದಟ್ ಈಸ್ ಯಾವ ಕಾರಣದಿಂದ ಅಂದರೆ ಫೆನರಲ್ ಎಂಬಾಲ್ವಿಂಗ್ ಅಂತ ಪ್ರೋಟೋಕಾಲ್ ಪ್ರಕಾರ ಪ್ರತಿಯೊಂದು ರಾಷ್ಟ್ರ ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮುಂಚೆ ಮಾಡಿ ಕಳಿಸ್ತಾ ಇದ್ದಾರೆ ಸರ್. ಟು ಗೆಟ್ ನಾಲೆಡ್ಜ್ ಈ ಪ್ರಶ್ನೆ ಕೇಳ್ತಿದ್ದೀನಿ, ಎಜುಕೇಟರ್ಸ್ ಅಂತ. ಎಂಬಾಲ್ವಿಂಗ್ ಅಂದರೆ ನಮ್ಗೆ ಗೊತ್ತಿರೋ ಹಾಗೆ ಫ್ಲೂಯಿಡ್ ಇಂಜೆಕ್ಟ್ ಮಾಡ್ತಾರೆ, ಆ ಬಾಡಿನ ಕಾಪಾಡ್ತಾರೆ ಅಂತ. ಬಟ್ ಇದೇನು ಸರ್ ಇದು ಸೂಪರ್ಫಿಷಿಯಲ್ ಎಂಬಾಲ್ವಿಂಗ್ ಅಂದರೆ ಏನಾಗಿರುತ್ತೆ ಸರ್ ಅದು? ಹೌದು ಸರ್ ಎಂಬಾಲ್ವಿಂಗ್ ಪ್ರಕಾರ ದೇರ್ ಆರ್ ಸೋ ಮೆನಿ ಟೈಪ್ಸ್ ಅಲ್ಲ. ಸರ್ಫೇಸ್ ಎಂಬಾಲ್ವಿಂಗ್, ಕ್ಯಾವಿಟಿ ಎಂಬಾಲ್ವಿಂಗ್, ಅನಾಟಮಿಕಲ್ ಎಂಬಾಲ್ವಿಂಗ್ ಅಂತ ಮಾಡ್ತಾ ಇದ್ದೀವಿ ಸರ್. ಸೊ ಇವಾಗ ನಿಮಗೆ ನಾನು ಹೇಳ್ದಂಗೆ ಸರ್ಫೇಸ್ ಎಂಬಾಲ್ವಿಂಗ್ ಥ್ರೂ ಟ್ರಾನ್ಸ್ಪೋರ್ಟ್ ಮಾಡಬೇಕಾದಾಗ ಈಗ ಏನಾಗ್ತದೆ ಅಂದ್ರೆ ನೆಕ್ಸ್ಟ್ ನಾವು ಫಾರ್ ಲಾಂಗ್ ಟೈಮ್ ತುಂಬ ದಿವಸದ ಒಳಗಡೆ ಬಾಡಿಯನ್ನು ಕಾಪಾಡ್ಕೋಬೇಕಾದಾಗ ಕಂಪ್ಲೀಟ್ ಎಂಬಾಲ್ವಿಂಗ್ ಅಂತ ಮಾಡ್ತೀವಿ ಸರ್. ಆ ಟೈಮ್ನಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ದೊಡ್ಡ ರಕ್ತನಾಳವನ್ನು ಛೇದನೆ ಮಾಡಿಬಿಟ್ಟು ಡಿಸೆಕ್ಟ್ ಮಾಡಿಬಿಟ್ಟು ಅದ್ರ ಮುಖಾಂತರ ಎಂಬಾಲ್ವಿಂಗ್ ಫ್ಲೂಯಿಡ್ ಇಂಜೆಕ್ಟ್ ಮಾಡ್ತೀವಿ ಸರ್. ಸೊ ಆ ನಾಳ ವೆರಿ ಕ್ಲೋಸ್ ಟು ದ ಹಾರ್ಟ್ ಇರೋದ್ರಿಂದ ಹಾರ್ಟ್ ಮುಖಾಂತರ ಎಲ್ಲ ರಕ್ತನಾಳಗಳಿಗೂ ಅದು ಹೋಗ್ಬಿಟ್ಟು ಫ್ರಮ್ ಇಂಡಿವಿಜುವಲ್ ಸೆಲ್ಸ್ ಟು ಆರ್ಗನ್ಸ್, ಜೀವಕೋಶ ಅಂಗಾಂಗಗಳಿಗೆ ಹೋಗ್ಬಿಟ್ಟು ಮಾಂಸಖಂಡಗಳಿಗೆ ಹೋಗ್ಬಿಟ್ಟು ತನ್ನ ನಿಜ ಒಂದು ಇದನ್ನು ಉಳಿಸ್ಕೊಳ್ತದೆ ಸರ್ ಆ ಒಂದು ರಾಸಾಯನಿಕ ದ್ರಾವಣದಿಂದ. ಸೊ ಫಾರ್ ದಟ್ ವಿ ಕ್ಯಾನ್ ಕೀಪ್ ಅಂದರೆ ಆ ಒಂದು ಪ್ರೊಸೀಜರ್ನಿಂದ ನಾವು ದೇಹವನ್ನು ಲಾಂಗ್ ಟೈಮ್ ಪ್ರಿಸರ್ವ್. ಇದು ಫಾರ್ ಮಿನಿಮಮ್ ಪೀರಿಯಡ್ ಸರ್. ಇದು ಇದೇನು ಹೇಳಿದ್ರಲ್ಲ ಸರ್ ಸೂಪರ್ಫಿಷಿಯಲ್ ಎಂಬಾಲ್ವಿಂಗ್ ಅಂದರೆ ಈಗ ಉಕ್ರೇನ್ ಅಂತ ದೇಶದಲ್ಲಿ ಆ ದೇಶದ ಟೆಂಪ್ರೇಚರ್ ಈ ಕ್ಷಣಕ್ಕೆ -ಡಿಗ್ರಿ ಓಡ್ತಾ ಇದೆ. ಸೊ ಅದು ಒಂದು ಹೆಲ್ಪ್ ಆಯ್ತಾ ಸರ್? ಹೌದು ಸರ್, ಡೆಫಿನೆಟ್ಲಿ ಮೇ ಬಿ ಇರ್ಬೋದು ಸರ್. ಆ ಬಾಡಿ ನಾವು ಮಾರ್ನಿಂಗ್ 6 o'clockನಿಂದನೇ ನಾವು ರಿಸೀವ್ ಮಾಡ್ಕೊಳ್ಳಿಕ್ಕೆ ಹರಿಹರ ಜನರಲ್ ಆಸ್ಪತ್ರೆಯಲ್ಲಿ ನಮ್ಮ ಟೀಮ್ ಇತ್ತು ಸರ್, ಅನಾಟಮಿ ಮತ್ತು ಫಾರೆನ್ಸಿಕ್ ಟೀಮ್ ಸರ್, ನಮ್ಮ ಪ್ರಿನ್ಸಿಪಾಲ್ ಅವರ ಆದೇಶ ಮೇರೆಗೆ. ಸೊ ಅಲ್ಲಿ ಹೋದಾಗ ನಾವು ಬಾಡಿ ನಾವೇ ಓಪನ್ ಮಾಡಿ ಸರ್ ವಿತ್ ಅವರ್ ಅಟೆಂಡರ್ಸ್. ನೋಡಿದಾಗ ನಮಗೊಂದು ಆಶ್ಚರ್ಯಕರ ಅಂದರೆ ಸರ್, ಒಂದು ನಿಜ ಸ್ಥಿತಿಯಲ್ಲಿ ಬಾಡಿನೇ ನೋಡಿದ್ವೇನೋ ಅನ್ನೋ ಒಂದು ರೀತಿಯಲ್ಲೇ ಇತ್ತು ಸರ್. ಅಷ್ಟು ಕ್ಲಿಯರ್ ಆಗಿ ಅವರು ಎಂಬಾಲ್ವಿಂಗ್ ಮಾಡಿ ಮತ್ತು ಇದನ್ನು ಮಾಡಿ ಕಳಿಸಿದ್ದಾರೆ ಸರ್. ತುಂಬ ಚೆನ್ನಾಗಿದೆ ಸರ್. ಸೊ ಒಂಥರದ್ದು ಕೋಲ್ಡ್ ಸ್ಟೋರೇಜಲ್ಲಿ ಇದ್ದಂಗೆ ಇತ್ತು, ಅಲ್ಲಿ ಟೆಂಪ್ರೇಚರ್ ಮೈನಸ್ ಇದ್ಮೇಲೆ ಅಲ್ವಾ ಸರ್? ಹೌದು ಸರ್. ಮೋರ್ ಓವರ್ ದಟ್ ಬಾಕ್ಸ್ ಏನು ತಗೊಂಡು ಬಂದಿದ್ರಲ್ಲ ಸರ್ ದೇಹವನ್ನು ಇಟ್ಕೊಂಡು, ಆ ಬಾಕ್ಸ್ನಲ್ಲಿ ಜಿಂಕ್ ಕೋಟೆಡ್ ಕಫಿನ್ ಅಂತ ಇರ್ತದೆ ಸರ್. ಯಾವುದೇ ಬ್ಯಾಕ್ಟೀರಿಯಾ ಎಂಟರ್ ಆಗಲಿಕ್ಕೆ ಬಿಡಲ್ಲ ಸರ್. ಆ್ಯಂಡ್ ಇಟ್ ವಿಲ್ ಬಿ ಥರ್ಮಲ್ ಕೋಲ್ಡ್ ಟೈಪ್ ಒಂಥರ ಇನ್ಫೆಕ್ಷನ್ ಆಗಲಿಕ್ಕೆ ಇಟ್ ಆಕ್ಟ್ಸ್ ಆಸ್ ಎ ಆ್ಯಂಟಿ ಬ್ಯಾಕ್ಟೀರಿಯಲ್ ಜಿಂಕ್ ಮಟೀರಿಯಲ್ ಸರ್. ಆ ಥರವಾಗಿ ಸ್ವಲ್ಪ ಹೆಲ್ಪ್ ಆಗಿದೆ ಸರ್. ನೀವು ಹೇಳ್ದಂಗೆ -ಡಿಗ್ರಿ ಟೆಂಪ್ರೇಚರ್ ಇನ್ ದಟ್ ಸ್ಟೇಷನ್
ಆಲ್ಸೋ ಆ್ಯಡೆಡ್ ಒಂದು ಫ್ಯಾಕ್ಟ್. ಇದು ಹೇಗೆ ಸರ್ ಆಸ್ಪತ್ರೆಗಳು ಸಾಮಾನ್ಯ ಇದನ್ನು ಯೂನಿವರ್ಸಲ್ ಸ್ಟ್ಯಾಂಡರ್ಡಾಗಿ ಯೂಸ್ ಮಾಡ್ತಾರೆ ಸರ್ ಈ ಥರದ್ದೆಲ್ಲ ಪ್ಯಾಕಿಂಗು ಈ ಥರದ್ದು ಕಳಿಸ್ಕೊಡೋದೆಲ್ಲ? ಶೋರ್ ಸರ್, ಡೆಫಿನೆಟ್ಲಿ ಸರ್. ಬೇರೆ ದೇಶದಿಂದ ಬಾಡಿ ಬರಬೇಕಾದಾಗ ಡೆಫಿನೆಟ್ಲಿ ಈ ಥರ ಕ್ರಿಯೆನೇ ಇರ್ತದೆ ಸರ್. ಓಕೆ, ಈಗ ಬಂದ ಮೇಲೆ ನೀವು ಒಂದು ಸರಿ ಚೆಕ್ ಮಾಡ್ತೀರಾ, ಚೆಕ್ ಮಾಡಿದ್ಮೇಲೆ ನೀವು ತೊಗೋತೀರಾ. ಈಗ ನಿಮ್ಮೆಲ್ಲ ಟೆಸ್ಟ್ಗಳೆಲ್ಲ ಆಯ್ತಾ ಸರ್ ಈಗ ನವೀನ್ ಬಾಡಿದು? ಸರ್ ಡೆಫಿನೆಟ್ಲಿ ಸರ್. ಸರ್ ಇವಾಗ ನಾವು ವಿ ಆರ್ ವೇಟಿಂಗ್ ಫಾರ್ ದಟ್ ಪಾರ್ಟ್ ಸರ್. ಓಕೆ, ಇವಾಗೆಲ್ಲ ಇಲ್ಲಿ ಪೂಜೆ ಪುನಸ್ಕಾರ ಮೆರವಣಿಗೆ ಎಲ್ಲ ನಡೀತಾ ಇದೆ ಸರ್. ಓಕೆ, ಇದಾದ ನಂತರ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಾಡಿಯನ್ನು ತಗೊಂಡು ಹೋಗ್ತಾ ಇದೆ ಸರ್. ಅದಾದ ನಂತರ ಅಲ್ಲಿ ಒಂದು ಫಾರೆನ್ಸಿಕ್ ಟೀಮ್ ಅಂತ ಇರ್ತದೆ ಸರ್. ಅವರು ನಾವು ಎನಾಟಮಿಕಲ್ ಟೀಮು ಎಲ್ಲ ನೋಡಿಬಿಟ್ಟು ಮತ್ತೆ ನಾವು ಫ್ರೆಶ್ ಬಾಡಿಯನ್ನು ಮತ್ತೆ ತೊಳೆದ್ಬಿಟ್ಟು ಸರ್, ದೇಹದಿಂದ ಒಂದು ರಸ ಬರ್ತಾ ಇರ್ಬೋದು ಅಥವಾ ಏನಾದರೂ ಒಂದು ಅದನ್ನೆಲ್ಲ ಕ್ಲೀನಾಗಿ ಸ್ವಚ್ಛ ಮಾಡಿಬಿಟ್ಟು ಹೇರ್ ಎಲ್ಲ ಸೇವ್ ಮಾಡಿಬಿಟ್ಟು ನೆಕ್ಸ್ಟು ನಾನು ಏನು ಹೇಳಿದ್ನಲ್ಲ ಸರ್, ಕಂಪ್ಲೀಟ್ ಎಂಬಾಲ್ವಿಂಗ್, ಎನಾಟಮಿಕಲ್ ಎಂಬಾಲ್ವಿಂಗ್ ಅಂತ ಆ ಪ್ರೊಸೀಜರ್ ಸ್ಟಾರ್ಟ್ ಮಾಡಿ. ಸೊ ನೀವು ನಿಮ್ಮ ಆಸ್ಪತ್ರೆ ತಗೊಂಡ ಮೇಲೆ ಎಂಬಾಲ್ವಿಂಗ್ ಮಾಡೇ ಮಾಡ್ತೀರಾ? ಮುಂಚೆ ಫ್ಲೂಯಿಡ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಸರ್. ಹಾಂ ಸರ್ ಡೆಫಿನೆಟ್ಲಿ ಸರ್, ಮಾಡಲೇಬೇಕು. ಯಾಕಂದರೆ ಇದು ಲಾಂಗ್ ಟರ್ಮ್ ಯೂಸ್ ಆಗ್ಬೇಕಲ್ಲ ಸರ್ ವಿದ್ಯಾರ್ಥಿಗಳಿಗೆ. ಸೊ ಹಾಗಾಗಿ ಇದು ಎನಾಟಮಿಕಲ್ ಎಂಬಾಲ್ವಿಂಗ್ ಆಗಲೇಬೇಕು. ಬಟ್ ಎಂಬಾಲ್ವಿಂಗ್ ಮಾಡಿದ್ರೆ ಕೋಲ್ಡ್ ಸ್ಟೋರೇಜ್ ಮಾಡೋ ಅವಶ್ಯಕತೆ ಇರಲ್ವಾ ಸರ್? ಸರ್ ಯೂಶ್ವಲಿ ಏನಾಗುತ್ತೆ ಸರ್, ಕಂಪ್ಲೀಟ್ ಎಂಬಾಲ್ವಿಂಗ್ ಮಾಡಿದಾಗ ನಾವು ಫಾರ್ಮಾಲ್ಡಿಹೈಡ್ ಟ್ಯಾಂಕ್ ಅಂತ ಇರ್ತವೆ ಸರ್, ನೀರು ಮತ್ತು ಫಾರ್ಮಾಲ್ಡಿಹೈಡ್ ಮಿಕ್ಸ್ಡ್. ಸೊ ಅದರಲ್ಲಿ ಬಾಡಿಯನ್ನು ಇಳಿಸ್ಬಿಡ್ತೀವಿ ಸರ್. ಸೊ ಆವಾಗ ಕೋಲ್ಡ್ ಸ್ಟೋರೇಜ್ ಬೇಕಾಗಿರಲ್ಲ ಸರ್. ಸೊ ಇವಾಗ ಎಂಬಾಲ್ವಿಂಗ್ ಮಾಡೋದಕ್ಕಿಂತ ಮುಂಚೆ ನಾವು ಕೋಲ್ಡ್ ಸ್ಟೋರೇಜಲ್ಲಿ ಯಾಕೆ ಇರ್ತೀವಿ ಅಂದರೆ ಸರ್, -ಡಿಗ್ರಿಯಲ್ಲಿ ಸಪೋಸ್ ಅವರು ಈಗ ರಿಲೇಟಿವ್ಸ್ ಯಾರಾದರೂ ಸ್ವಲ್ಪ ಬಂದು ನಾವು ಬಾಡಿ ನೋಡಬೇಕಾಗುತ್ತೆ ಅಂತ ಹೇಳಿದಾಗ ಬಿಫೋರ್ ಎಂಬಾಲ್ವಿಂಗ್ ಕೊಡ್ತೀವಿ ಸರ್. ಎನಾಟಮಿಕಲ್ ಆ್ಯಕ್ಟ್ ಪ್ರಕಾರ ಆಫ್ಟರ್ ಎಂಬಾಲ್ವಿಂಗ್ ಯಾವುದೇ ಕಾರಣಕ್ಕೂ ಪ್ರದರ್ಶನ ಇರಲ್ಲ ಸರ್, ಯಾವುದೇ ಹೋಗ್ತೀವಿ ಅಂದರೆ ಕೊಡಲ್ಲ ಸರ್. ಸೊ ಎಂಬಾಲ್ವಿಂಗ್ ಬಿಫೋರ್ ಓನ್ಲಿ ಕೋಲ್ಡ್ ಸ್ಟೋರೇಜ್ನಲ್ಲಿಟ್ಟು ಅದನ್ನು ಮಾಡಿಕೊಡ್ಬೋದು ಸರ್. ಈಗ ನಿಮಗೆ ಹಸ್ತಾಂತರಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂಚೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಆ ಜಾಗದಲ್ಲಿ ಈಗ ಎಷ್ಟೊತ್ತು ಪ್ರೊಸೀಜರ್ಸ್ ಇರುತ್ತೆ ಸರ್? ಈಗ ಇಲ್ಲಿ ಸರ್, ಹೌದು, ಈಗ ಇಲ್ಲಿ ಈ ಹಳ್ಳಿಯಲ್ಲಿ ನಡೀತದೆ ಒಂದು ಅರೌಂಡ್ 6 ಅವರ್ಸ್ ಆಗ್ಬೋದು ಸರ್. 4:35 ಅಂತಂದರೆ ಸೊ ಇವಾಗ ಆಲ್ರೆಡಿ ಒಂದು 6 ಅವರ್ಸ್ ಮೇಲೆ ಆಯ್ತು ಸರ್, ಮಾರ್ನಿಂಗಿಂದ ನಾವು ನೋಡ್ತಾ ಇರೋದು. ಅಂದರೆ ಅಲ್ಲ, ನಿಮ್ಮ ಪ್ರೊಸೀಜರ್ ಅರೌಂಡ್ ಈವ್ನಿಂಗು ಆಗ್ಬೋದು. ನೀವು ತಗೊಳಕ್ಕೆ ಈಗ ಮುಗಿಯುತ್ತೆ ಒಂದು 4 ಗಂಟೆ 5 ಗಂಟೆಗೆ ಅಂದರೆ ನೀವು ತಗೊಳಕ್ಕೆ ಹ್ಯಾಂಡ್ ಓವರ್ಗೆ ನಮ್ಮ ಪ್ರೊಸೀಜರ್. ಹಾಂ ಸರ್, ಹಾಂ ಸರ್. ಸ್ವಲ್ಪ ಅದಕ್ಕೇನು ಸಮಯ ಭಾಳ ಬೇಕಾಗಿಲ್ಲ ಸರ್. ಓನ್ಲಿ ಥಿಂಗ್ ಕೋಲ್ಡ್ ಸ್ಟೋರೇಜ್, ಒಂದು ಕೋಲ್ಡ್ ಸ್ಟೋರೇಜಿಂದ ಇನ್ನೊಂದು ಕೋಲ್ಡ್ ಸ್ಟೋರೇಜ್ಗೆ ಶಿಫ್ಟ್ ಮಾಡ್ಕೊಳಕ್ಕೆ ಅಷ್ಟೇ ಬೇಕು ಸರ್. ಜೊತೆಗೆ ಅಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಹೋದ ನಂತರ ಅಲ್ಲಿ ನಾವು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡಿರ್ತೀವಿ. ಈಗ ಅವ್ರ ತಂದೆಯವರು ಮತ್ತು ಕುಟುಂಬದವರೆಲ್ಲ ಸೈನ್ ಹಾಕಿ ಕೊಟ್ಟಾಯ್ತಾ ಸರ್? ಎಲ್ಲ ಮುಗೀತಾ ಸರ್ ಪ್ರಕ್ರಿಯೆ ಅದು? ಸರ್ ಕೊಟ್ಟಿದ್ದಾರೆ ಸರ್ ಇಲ್ಲಿದೆ. ಬಟ್ ಅವ್ರು ಇನ್ನೂ ನಮ್ಮ ಒಂದು ಇನ್ಸ್ಟಿಟ್ಯೂಷನ್ಗೆ ಬಂದು ಮತ್ತೆ ಒಂದು ಸರಿ ಅವರು ಇದನ್ನು ಮಾಡಿ ನಮಗೆ ಹೇಳ್ಕೊಡ್ತೀವಿ ಅಂತ, ಅಲ್ಲಿಗೆ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸರ್. ಸೊ ಒಂದು ಸರ್ ಹಾಗೆ ಇಟ್ಕೊಳ್ಳಿ ಸರ್, ನಿಮಿಷ ನಾನು ಕ್ಯಾಮ್ರಾ ಸಿಗ್ನೇಚರ್ ತಗೋಬೇಕು ಸರ್. ಅದನ್ನು ನೋಡೋಣ ಸರ್. ಹಾಗೆ ಇಟ್ಕೊಳ್ಳಿ ಸರ್, ಒಂಚೂರು ಹಾಗೆ ಇಟ್ಕೊಳ್ಳಿ ಸರ್ ಕ್ಯಾಮ್ರಾಗೆ. ಓಕೆ ಸರ್, ನನ್ನ ಕ್ಯಾಮ್ರಾ ಒಂಚೂರು ಫೋಕಸ್ ಮಾಡ್ತಾರೆ, ಜನಕ್ಕೂ ತೋರಿಸ್ಬೋಣ ಅದನ್ನ. ಎಕ್ಸಾಕ್ಟ್ಲಿ, ಇದು ದೇಹದಾನಕ್ಕೋಸ್ಕರ ಮಾಡಿರುವಂತಹ ಸರ್ಟಿಫಿಕೇಟ್. ಇದು ಶೇಖರಪ್ಪ ಜ್ಞಾನಗೌಡರ, ಅವರ ತಂದೆಯವರ ಹೆಸರು ನವೀನ್ ಜ್ಞಾನಗೌಡರ, ಅದು ಆತನ ಹೆಸರು. 22 ವಯಸ್ಸು ಆತನದು. ಅವರು ಬರ್ಕೊಟ್ಟಿರುವಂಥ ಒಂದು ಪತ್ರ ಇದು. ಸಾಕ್ಷಿಗಳ ಸಹಿ ಇದೆ, ದಾನಿಯ ಸಹಿಯಲ್ಲಿ ಹಾಕಬೇಕಷ್ಟೇ, ಹೆಸರೆಲ್ಲ ಇದೆ. ಈಗ ಸಹಿ ಒಂದು ಹಾಕಿದ ತಕ್ಷಣ ಅವರು ಹ್ಯಾಂಡ್ ಓವರ್ ತಗೋತಾರೆ. ಜೊತೆಗೆ ಇವ್ರ ಕಡೆಯಿಂದ ಕೂಡ ಕೆಳಗಡೆ ಅವ್ರು ಅಲ್ಲಿಗೆ ಬರ್ತಾರೆ ಸರ್. ಹೇಳಿ ಸರ್, ಹೇಳಿ ಸರ್ ಪ್ಲೀಸ್. ಅಲ್ಲಿಗೆ ಬರ್ತಾ ಇರೋದ್ರಿಂದ ನಾವು ಸೈನ್ ತಗೊಂಡಿಲ್ಲ ಸರ್, ಇನ್ನು ಅಲ್ಲಿಗೆ ಬಂದು ಸೈನ್ ಹಾಕ್ಕೊಡ್ತೀವಿ. ಓಕೆ, ದೇಹದಾನ ವಿಧೇಯಕ ಪತ್ರ ಅಲ್ಲ ಸರ್? ಹಾಂ ಸರ್, ಇದಾದ ನಂತರ ಇನ್ನೊಂದು ನಿಮಗೆ ಹೌದು ಸರ್, ಇದು ಒಂದು ತೋರಿಸ್ತಾ ಇದ್ದೀನಿ ಸರ್. ಹೇಳಿ ಸರ್, ತೋರಿಸಿ. ಮರಣೋತ್ತರದ ನಂತರ ದೇಹದಾನ ಕೊಟ್ಟ ನಂತರ ನಾವು ಅವರಿಗೆ ಒಂದು ಪ್ರಶಂಸೆ ಅಂದರೆ ಅಭಿನಂದನಾ ಪತ್ರ ಅಂತ ಕೊಡ್ತೀವಿ ಸರ್ ನಮ್ಮ ಸಂಸ್ಥೆಯಿಂದ. ಈ ಅಭಿನಂದನಾ ಪತ್ರ ಅವರು ತಮ್ಮ ಮನೆಯಲ್ಲಿ ಇದನ್ನ ಪ್ರಿಸರ್ವ್ ಮಾಡಿ ಇಟ್ಕೋಬಹುದು ಸರ್. ಇಟ್ಸ್ ಅ ಗುಡ್ ಅಂದರೆ ಮೆಮೊರೀಸ್ ಸರ್. ಅಂದರೆ ನಾವು ಈ ಥರ ಕೊಟ್ಟಿದ್ವಿ, ದೇಹವನ್ನು ನಮ್ಮ ಇನ್ಸ್ಟಿಟ್ಯೂಷನ್ ಕೊಟ್ಟರು ಅಂತ ಒಂದು ಥ್ಯಾಂಕ್ಸ್ ಲೆಟರ್ ಸರ್. ಓಕೆ ಸರ್, ನಿಮ್ಮಿಂದ ಈ ಪ್ರಶಂಸನೆ ಪತ್ರ ಕೊಡ್ತೀರಾ, ಅದಾದ ನಂತರ ಅಲ್ಲಿಗೆ ಹ್ಯಾಂಡ್ ಓವರ್ ಆದ ತಕ್ಷಣ ಇನ್ನೊಂದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವ ಸರ್? ಅದಕ್ಕೂ ಮತ್ತು ಅವ್ರಿಗೂ ಸಂಬಂಧ ಇಲ್ಲ ಮುಂದೆ? ಹೌದು, ಇಲ್ಲ ಸರ್. ಹ್ಯಾಂಡ್ ಓವರ್ ಆದಮೇಲೆ ಸರ್, ಬಾಡಿ ಹ್ಯಾಂಡ್ ಓವರ್ ಆದಮೇಲೆ ಈ ಒಂದು ಪತ್ರಕ್ಕೆ ಸೈನ್ ತಗೊಂಡ ನಂತರ ಅವ್ರನ್ನ ಒಂದ್ಸರಿ ಅಲ್ಲಿಗೆ ಕರೆಸ್ಬಿಟ್ಟು, ಅಥವಾ ಇದು ಪ್ರಿನ್ಸಿಪಲ್ ಸೈನ್ ಆದ ನಂತರ ನಾವೇ ಒಬ್ಬರು ಬಂದ್ಬಿಟ್ಟು ಅವ್ರ ತಂದೆ ತಾಯಿಗಳಿಗೆ ಗೌರವಪೂರ್ವಕವಾಗಿ ಈ ಪತ್ರವನ್ನು ಅಳಿಸ್ತೇವೆ ಸರ್. ಓಕೆ, ಇನ್ಯಾವಾಗಲೂ ಬಾಡಿ ನೋಡೋಕ್ಕೆ ಚಾನ್ಸೇ ಇಲ್ಲ, ಅಲ್ಲಿಗೆ ಮುಗೀತು ನೀವು ತೊಗೊಂಡೋದ್ಮೇಲೆ?
ತಗೊಂಡು ಹೋದ್ಮೇಲೆ ಮುಗೀತು ಅಂತ ಇಲ್ಲ ಸರ್, ಬಿಫೋರ್ ಎಂಬಾಲ್ವಿಂಗ್ ನೋಡ್ಕೋಬೋದು ಸರ್. ಯಾಕಂದ್ರೆ ನಾವು ಇನ್ನೂ ಈ ಬಾಡಿನ ಇವಾಗ -ಡಿಗ್ರಿ ಕೋಲ್ಡ್ ಸ್ಟೋರೇಜ್ ಅಂತ ಇದಾವೆ ಸರ್, ಒಂದು 6 ಟ್ಯಾಂಕ್ಸ್ ಇದಾವೆ ನಮ್ಮಲ್ಲಿ. ಓಕೆ, ಅದರಲ್ಲಿ ಇಟ್ಬಿಟ್ಟು ನಾವು ಅವರಿಗೆ ತೋರಿಸ್ಬೋದು ಸರ್, ಇವಾಗ ಒಂದಿನ ಅಥವಾ ಇನ್ನೊಂದು ದಿನ ಈ ಥರ. ಅಥವಾ ಸೆಕೆಂಡ್ ಡೇ ಆದಮೇಲೆ ನಾವು ಅಥವಾ ಥರ್ಡ್ ಡೇ ಆದಮೇಲೆ ಏನಾದರೂ ಎಂಬಾಲ್ವಿಂಗ್ ಪ್ರೊಸೀಜರ್ ಮಾಡಿದ್ವಿ ಅಂದರೆ ಅದು ಮೈ ಸ್ವಲ್ಪ ಊತ ಬರ್ತದೆ ಸರ್. ಸೊಲ್ಯೂಷನ್ ಹೋದ ನಂತರ ದೇಹ ಆದಮೇಲೆ ಒಂಥರ ಬಾವು ಬಂದಂಗೆ ಆಗ್ತದೆ. ಸೊ ಅವಾಗ ನೋಡಲಿಕ್ಕೆ ಚೆನ್ನಾಗಿರಲ್ಲ ಸರ್. ಹಾಗಾಗಿ ದಟ್ ಇಸ್ ನಾಟ್ ದ ರೀಸನ್. ಅನಾಟಮಿಕಲ್ ಆ್ಯಕ್ಟ್ ಪ್ರಕಾರ ಆಫ್ಟರ್ ಎಂಬಾಲ್ವಿಂಗ್ ಬಾಡಿ ಕ್ಯಾನ್ ನಾಟ್ ಬಿ ಶೋನ್ ಸರ್. ಅದು ತೋರ್ಸಕ್ಕೆ ಒಂದು ಇದೆಯಲ್ಲ. ಇದು ನನ್ನ ನಾಲೆಡ್ಜ್ಗೋಸ್ಕರ ತಿಳ್ಕೊಳ್ಳೋಕೆ ಕೇಳ್ತಾ ಇದ್ದೀವಿ ಸರ್. ಸಾಮಾನ್ಯವಾಗಿ ಈ ಥರದ್ದು ಬಾಡಿ ಬಂದ ಮೇಲೆ ಇನ್ಸ್ಟಿಟ್ಯೂಷನ್ಗೆ ಎಷ್ಟು ವರ್ಷಗಳ ಕಾಲ ಅದನ್ನು ನೀವು ಉಪಯೋಗಿಸ್ತೀರಾ ಸರ್ ಅಥವಾ ಇಟ್ಕೋತೀರಾ ಸರ್? ಓಕೆ ಸರ್, ಒಳ್ಳೇದು ಸರ್. ಸರ್ ಈಗ ಎಂಬಾಲ್ವಿಂಗ್ ಆದ ನಂತರ ಸರ್ ನಾವು ಹೇಳಿದ್ನಲ್ಲ ಸರ್ ನಿಮಗೆ ಫಾರ್ಮಾಲ್ಡಿಹೈಡ್ ಟ್ಯಾಂಕ್ ಅಂತ ಇರ್ತದೆ. ಆ ಟ್ಯಾಂಕಲ್ಲಿ ಬಾಡಿನ ಪ್ರಿಸರ್ವ್ ಮಾಡಿ ಇಟ್ಕೊಂತೀವಿ ಸರ್. ಈಗ ಇಮಿಡಿಯೇಟ್ ನಾವು ಅವರಿಗೆ ಬಾಡಿ ನಮಗೆ ಇವಾಗ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಶಾಮನೂರು ಶಿವಶಂಕರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಈ ಪ್ರತಿ ವರ್ಷ 200 ಅಡ್ಮಿಷನ್ ಆಗ್ತದೆ ಸರ್, ಇಂಟೇಕ್ ಆಗ್ತಾಯಿದೆ. ಸೊ 200 ವಿದ್ಯಾರ್ಥಿಗಳು ನಮ್ಮ ಫಸ್ಟ್ MBBS ಬಂದಾಗ ಅವರಿಗೆ ಫಸ್ಟ್ ಸಬ್ಜೆಕ್ಟ್, ಬೇಸಿಕ್ ಸಬ್ಜೆಕ್ಟೇ ಅಂಗರಚನಾ ಶಾಸ್ತ್ರ, ಅನಾಟಮಿ ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಕಲಿಬೇಕಾದ್ರೆ ಶವಚ್ಛೇದನ ಮಾಡಲೇಬೇಕು. ಶವಚ್ಛೇದನ ಅಂದರೆ ಡಿಸೆಕ್ಷನ್ ಅಂತ. ಸೊ ಈ ಒಂದು ನಾವೇನು ದೇಹದಾನ ಕೊಟ್ಟಿರ್ತಾರಲ್ಲ ಸರ್, ಆ ದೇಹದಾನನ ಅವರು ಟೇಬಲ್ ಮೇಲೆ ಹಾಕಿಬಿಟ್ಟು ಟೀಚ್ ಮಾಡಿಬಿಟ್ಟು ಅವರಿಗೆ ಡಿಸೆಕ್ಷನ್ ಮಾಡಲಿಕ್ಕೆ ಹೇಳ್ಕೊಡ್ತೀವಿ. ಆ್ಯಸ್ ಆ್ಯಂಡ್ ವೆನ್ ದೇ ಡೂ ಡಿಸೆಕ್ಷನ್ ಆಲ್ಸೋ ಅವ್ರಿಗೆ ಅಂದರೆ ಟೆಕ್ಸ್ಟ್ ಬುಕ್ದಲ್ಲಿ ಬರೆದಿರೋದು ಲೈವ್ ಆಗಿ ಅವ್ರು ನೋಡ್ಕೊಂಡ್ಬಿಟ್ಟು ಮಾಡೋದ್ರಿಂದ ನಮ್ಮ ಇಂಡಿಯನ್ ಡಾಕ್ಟರ್ಸ್ ದೇ ಆರ್ ಫೇಮಸ್ ಅಂತಲೂ ಹೇಳ್ಬೋದು. ಬಿಕಾಸ್ ದೇ ಹ್ಯಾವ್ ಅ ಬೇಸಿಕ್ ಐಡಿಯಾಸ್ ಅಂತಲೂ ನಾನು ಒಂದು ಪ್ಲಸ್ ಪಾಯಿಂಟ್ ಹೇಳ್ಬೋದು ಸರ್. ಮೋರ್ ಓವರ್ ಈ ಬಾಡಿನ ನಾವು ಅರೌಂಡ್ ಮೋರ್ ದೆನ್ 5 years ಕೀಪ್ ಮಾಡ್ತೀವಿ. 5 ವರ್ಷದವರೆಗೂ ನಾವು ಈ ಸ್ಪೆಸಿಮೆನ್ಸ್ ಅಂತ ಮಾಡ್ಕೊಡ್ತೀವಿ ಸರ್. ಜಾಯಿಂಟ್ ಸ್ಪೆಸಿಮೆನ್ಸ್ ಅಂತ, ಮಸಲ್ ಸ್ಪೆಸಿಮೆನ್ಸ್ ಅಂತ, ಆಮೇಲೆ ರಕ್ತನಾಳಗಳ ಸ್ಪೆಸಿಮೆನ್ಸ್ ಅಂತ ಮಾಡ್ಕೊಂಡ್ಬಿಟ್ಟು ಪರೀಕ್ಷೆ ಸಲುವಾಗಿ ಇಟ್ಕೊಂಡಿರ್ತೀವಿ ಸರ್. ಪರೀಕ್ಷೆ ಬಂದಾಗ ವಿದ್ಯಾರ್ಥಿಗಳಿಗೆ ತೋರಿಸ್ಬಿಟ್ಟು ಅದ್ರ ಮೇಲೆ ಕ್ವಶನ್ಸ್ ಎಲ್ಲ ಇರ್ತದೆ ಸರ್. ಅದು ಮುಗಿದ ನಂತರ ಮತ್ತೆ ಫಾರ್ಮಾಲ್ಡಿಹೈಡ್ ಟ್ಯಾಂಕಲ್ಲಿ ಇಡ್ತೀವಿ ಸರ್. ಸೊ ಈ ಕ್ರಿಯೆ ಏನಿರ್ತದಲ್ಲ ಸರ್, ಇದು ವರ್ಷಾನುಗಟ್ಟಲೆ ನಡೀತಾ ಇರ್ತದೆ ಸರ್. ಸ್ವಲ್ಪ ಮಾಂಸಖಂಡಗಳು ಏನಾದರೂ ಸ್ವಲ್ಪ ಡಿಕಾಂಪೋಸ್ ಆಗೋಕ್ಕೆ ಸರಿಯಾಗಿಲ್ಲ ಅಂತ ಅನಿಸಿದಾಗ ನಾವು ಅವನ್ನೆಲ್ಲ ಮತ್ತೆ ಯಥಾಸ್ಥಿತಿ ಈಗೇನು ಪ್ರಕ್ರಿಯೆ ಮಾಡ್ತಾರಲ್ಲ ಸರ್, ಹೂಳೋದು, ನೆಲದಲ್ಲಿ ಹೂಳೋದು ಮಾಡ್ತಾರಲ್ಲ, ಅದೇ ಥರ ಒಂದು ಜಾಗ ಇದೆ ಸರ್ ನಮ್ಮ ದೇಹದಾನ ಸಂಸ್ಥೆ ಹಿಂದ್ಗಡೆ. ಆ ಜಾಗದಲ್ಲಿ ಅದನ್ನು ಊಟ್ಬಿಟ್ಟು ಮತ್ತೆ ಅದರಿಂದ ಬರ್ತಕ್ಕಂಥ ಬೋನ್ಸ್ನ ತಗೊಳ್ತೀವಿ ಸರ್. ಆ ಬೋನ್ಸ್ ತಗೊಂಡ್ಮೇಲೆ ಈ ಎಂಬಾಲ್ವಿಂಗ್ ಪ್ರೊಸೀಜರ್ ಅಂತ ಏನಿರ್ತದೆ ಸರ್, ಅದೇ ಥರ ಬೋನಿಗೆ ಒಂದು ಪ್ರೊಸೀಜರ್ ಇರ್ತದೆ ಸರ್, ಬೋನ್ ಮೌಂಟಿಂಗ್ ಅಂತ. ಆ ಮೌಂಟಿಂಗ್ ಮಾಡಿಬಿಟ್ಟು ಚೆನ್ನಾಗಿರೋ ಬೋನು ನಾವು ತೆಗೆದುಬಿಟ್ಟು ಮ್ಯೂಸಿಯಂನಲ್ಲಿ ಇರ್ತೀವಿ ಸರ್. ಬೋನ್ ಬ್ಯಾಂಕ್ ಅಂತ ಮಾಡ್ಕೊಳ್ತೀವಿ. ಆ ಬೋನ್ ಬ್ಯಾಂಕ್ ಥ್ರೂ ಅಥವಾ ಮ್ಯೂಸಿಯಂ ಥ್ರೂ ಇಟ್ಟಂಥ ಬೋನ್ ನೋಡಿಬಿಟ್ಟು ಆರ್ಥೋಪೆಡಿಕ್ ಏನು ಜಾಯ್ನ್ ಆಗಿರ್ತಾರಲ್ಲ ಸರ್, ಉನ್ನತ ವ್ಯಾಸಂಗಕ್ಕಾಗಿ, ಪದವಿ ವ್ಯಾಸಂಗಕ್ಕಾಗಿ, PG ಮಾಡಲಿಕ್ಕೆ ಅವರಿಗೆ ಒಂದು ರಿಸರ್ಚ್ ಆಗಿ ಬರುತ್ತೆ. ಅಥವಾ ನಾರ್ಮಲ್ ಬೇಸಿಕ್ ನಾವು ಎನಾಟಮಿ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್ ಸಬ್ಜೆಕ್ಟಲ್ಲಿ ಈ ಒಂದು ಹ್ಯೂಮರಸ್ ಬೋನ್ ಅಂದರೆ ಏನು, ಅದರ ಪಾರ್ಟ್ಸ್ ಹೇಗಿರ್ತವೆ, ಈ ಬೋನಲ್ಲಿ ಎಲ್ಲಿರುತ್ತದೆ, ಎಲ್ಲಿರುತ್ತೆ ಇದು, ಇದಕ್ಕೆ ಯಾವ ರಕ್ತನಾಳಗಳು ಅಟ್ಯಾಚ್ ಆಗಿರ್ತದೆ ಅಂತ ಎಲ್ಲ ಹೇಳ್ಬೋದು ಸರ್. ಅದು ನೆವರ್ ಎಂಡೆಡ್ ಪ್ರೊಸೀಜರ್ ಸರ್. ಬಟ್ ಅದು ಎಷ್ಟು ವರ್ಷ ಬಾಡಿನ ಒಂದು ಬಾಡಿನ ಎಷ್ಟು ವರ್ಷ ಇಟ್ಕೋಬಹುದು ಸರ್? ಆವರೇಜ್ ಒಂದು ಕೊಡೋದ್ರಿ ಸರ್, ಅದೇ ಹೇಳಿದ್ನಲ್ಲ ಸರ್, ವಿ ಕ್ಯಾನ್ ಕೀಪ್ ಅಪ್ ಟು 5 years ಸರ್. 5 years ಆದಮೇಲೆ ಅದು ಬೋನ್ ಏನು ಸಿಗ್ತದಲ್ಲ ಸರ್ ನಮಗೆ ನೆನಪು, ಆ ಬೋನ್ಸ್ ನೆವರ್ ಎಂಡಿಂಗ್ ಸರ್. ಅದು ಟಿಲ್ ದೇರ್ ಇಸ್ ನೋ ಎಂಡ್. ಬಟ್ ಆಮೇಲೆ ಏನು ಸರ್, ಅಂದರೆ ಒಂದು 5 ವರ್ಷ ಆದಮೇಲೆ ಅದನ್ನ ಮತ್ತೆ ಒಂದು ವಿಧಿವಿಧಾನ ಪ್ರಕಾರ ನೀವು ಅದನ್ನ ಮಣ್ಣು ಮಾಡ್ತಿರೋ ಅಥವಾ ಹೇಗೆ ಸರ್? ಯೂನಿವರ್ಸಿಟಿ ಭೂಮಿ 5 ವರ್ಷ ಅಂತಾನೆ ಇರಲ್ಲ ಸರ್. 6 ಇಲ್ಲ ಸರ್, 5 ವರ್ಷ ಆಗ್ಬೋದು, 6 ವರ್ಷ ಆಗ್ಬೋದು. ಡಿಪೆಂಡ್ಸ್ ಅಪಾನ್ ಅವ್ರ ಬಾಡಿ ಇಮ್ಯುನಿಟಿ ಮತ್ತು ಆ ರಾಸಾಯನಿಕ ಕ್ರಿಯೆಗೆ ಅವ್ರ ದೇಹ ಹೇಗೆ ಸ್ಪಂದಿಸ್ತದೆ ಅನ್ನೋದ್ರ ಮೇಲೆ ಆ ಬಾಡಿ ಆರ್ಗನ್ಸ್ ಎಲ್ಲ ಪ್ರಿಸರ್ವ್ ಆಗಿರ್ತದೆ ಸರ್. ಅದ್ರ ಮೇಲೆ ಅದು ನಾವು ನೋಡಿಬಿಟ್ಟು ಅದು ಏನಾದರೂ ಡಿಕಂಪೋಸ್ ಆಗ್ತಾ ಇದೆ, ಸ್ಟಾರ್ಟ್ ಆಗಿದೆ ಅಂತಂದರೆ ವಿ ವಿಲ್ ಮತ್ತೆ ಅದನ್ನು ನಾವು ಭೂಮಿಯಲ್ಲಿ ಊಟ ಹಾಕ್ಬಿಟ್ಟು ಆರ್ಗನ್ ಇದನ್ನು ತಗೊಳ್ತೀವಿ ಸರ್, ಬೋನ್ಸ್ ಎಲ್ಲ ತಗೊಂಡ್ಬಿಟ್ಟು ಅದನ್ನು ಪ್ರೊಸೆಸ್ ಮಾಡಿಬಿಟ್ಟು ಸ್ಟಡಿ ಪರ್ಪಸ್ ಯೂಸ್ ಮಾಡ್ತೀವಿ. ನಿಮ್ಮ ಲೆಕ್ಕದ ಪ್ರಕಾರ ಒಂದು 200 ಜನ ಬರ್ತಾರೆ ಓದೋಕ್ಕೆ ಅಂದಾಗ ಅಫ್ಕೋರ್ಸ್ 200 ದೇಹಗಳು ಬೇಕೇ ಬೇಕು ಪ್ರತಿಯೊಬ್ಬರು ಅಲ್ವ ಸರ್? ಅವರು ಡಿಸೆಕ್ಷನ್ ಮಾಡೇ ಮಾಡ್ತಾರೆ, ಅವ್ರಿಗೆ ಅದು ಇದ್ದೇ ಇದೆ. ಇವಾಗ ಹೇಗಿದೆ ಸರ್ ಡಿಮ್ಯಾಂಡ್ ಮತ್ತು ನಿಮಗೆ ಸಿಗ್ತಿರೋ ದೇಹಗಳು ಹೇಗಿದೆ ಸರ್? ಅಷ್ಟಕ್ಕೆ ಅಷ್ಟು ಮ್ಯಾಚ್ ಆಗ್ತಿದೆಯಾ, ಹೆಚ್ಚೇ ಬರ್ತಿದೆಯಾ ಸರ್? ಇವಾಗ ಅಟ್ ಪ್ರೆಸೆಂಟು ಹೌದು ಸರ್, ಇವಾಗ ಅಟ್ ಪ್ರೆಸೆಂಟು ನಮಗೆ ಸಫಿಷಿಯೆಂಟ್ ಇದೆ ಸರ್.
ಸ್ಟೂಡೆಂಟ್ಸು ಡಿಸೆಕ್ಟ್ ಮಾಡಿ ಓದ್ತಾ ಇದ್ದಾರೆ. ಮೇನ್ ಏನಂದರೆ ಸರ್ ಜನರಲ್ಲಿ ಇನ್ನೂ ಅವೇರ್ನೆಸ್ ಮೂಡಬೇಕು ಸರ್. ಅವೇರ್ನೆಸ್ ಆಗಿ ನಾವು ದೇಹದಾನ ನಮ್ಮದು ಕಂಪ್ಲೀಟ್ ಕೊಡಬೇಕು. ಇದು ಕೊಡೋದ್ರಿಂದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತದೆ. ಈಗ ಹೆಂಗೆ ಬ್ಲಡ್ ಡೊನೇಷನ್ ಬರ್ತಾ ಇದ್ದಾರೆ ಸರ್, ಆ ಥರ ಇನ್ನೂ ಚೆನ್ನಾಗಿ ಆಯ್ತಂದರೆ ತುಂಬ ಇನ್ನೂ ಉಪಕಾರಿ ಆಗುತ್ತೆ ಅಂತ ಸಾಕಾರ ಆಗ್ಬೋದು. ಇನ್ಸ್ಟಿಟ್ಯೂಷನ್ಗೆ ರಿಸರ್ಚ್ ವರ್ಕ್ಗಾಗಲಿ, ನಮ್ಮ ಮೆಡಿಕಲ್ ಲೆವೆಲ್ ರಿಸರ್ಚ್ ಏನು ಮೆಡಿಕಲ್ ಸರ್ ಅದರಲ್ಲಿ ವಿಜ್ಞಾನ ಸಂಶೋಧನೆಗಾಗಲಿ ನಾವು ಇದಕ್ಕೆಲ್ಲ ಚೆನ್ನಾಗಿ ಆಗ್ಬೋದು ಅಂತ. ಈ ನಿಟ್ಟಿನಲ್ಲಿ ನಾವು ಆಲ್ರೆಡಿ ಒಂದು ನಮ್ಮ ಕಾಲೇಜ್ ಶುರುವಾದ್ರಿಂದನೂ ನಾವು ಅವೇರ್ನೆಸ್ ಕ್ಯಾಂಪು, ದೇಹದಾನ ಸಂಸ್ಥೆ, ಇದು ಬಾಡಿ ಡೊನೇಷನ್ನು ತೊಗೊಳೋದಾಗಲಿ, ರಿಜಿಸ್ಟ್ರೇಷನ್ ಮಾಡೋದಾಗಲಿ ಇದು ಆಲ್ರೆಡಿ ಪ್ರಕ್ರಿಯೆ ನಡೀತಾ ಇದೆ ಸರ್. ಇವೆಲ್ಲ ಏನು ಈ ಫಾರ್ಮೆಟ್ ತೋರಿಸಿದ್ನಲ್ಲ ಸರ್, ಅದ್ರ ಮುಖಾಂತರ ನಾವು ಒಂದು ಅವೇರ್ನೆಸ್ ಮಾಡಿ ಹಳ್ಳಿಗೆ ಹೋಗಿ ಜಾಥಾ ಮಾಡಿದ್ವಿ. ಮೊನ್ನೆ ರಾಣಿಬೆನ್ನೂರಲ್ಲಿ ಒಂದು ಹೈಸ್ಕೂಲ್ ವಿದ್ಯಾರ್ಥಿಗಳನ್ನು ತಗೊಂಡು ಸ್ಲೋಗನ್ ಬರೆದ್ಬಿಟ್ಟು ಮಣ್ಣಲ್ಲಿ ಮಣ್ಣಾಗಿ ಹೋಗೋದಕ್ಕಿಂತ ವೈದ್ಯಕೀಯ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿ ಅಂತ ಹೇಳ್ತಾ ಸ್ಲೋಗನ್ಸ್ ಎಲ್ಲ ಸುಮಾರು ಬರೆದ್ಬಿಟ್ಟು ನನ್ನ ಸಹಪಾಠಿಗಳು ಇದ್ದಾರೆ ಸರ್ ಇದು ಅಂಗರಚನಾ ವಿಭಾಗದಲ್ಲಿ. ಅವರು ಸಹ ಎಲ್ಲ ಸಹಾಯ ಮಾಡಿದ್ದಾರೆ ಸರ್. ಸೊ ಅವ್ರ ಮುಖಾಂತರ ನಾವು ಜಾಥಾ ಮಾಡಿಬಿಟ್ಟು ಇದನ್ನು ಮಾಡಿದ್ವಿ ಸರ್, ಒಂದು ಅವೇರ್ನೆಸ್ ಬೆಳೀಲಿ ಅಂತ. ನೀವು ಹೇಳಿದ ಪ್ರಕಾರ ಹಿಂದೆ ಒಂದು 2-3 ವರ್ಷ ನೋಡೋಕ್ಕಿಂತ ಈ ಒಂದು 2-3 ವರ್ಷದಲ್ಲಿ ಬಾಡಿ ಡೊನೇಷನ್ಗಾಗಿ ಅಂದರೆ ಬಾಡಿ ರಿಜಿಸ್ಟ್ರೇಷನ್ಗಾಗಿ ತುಂಬ ಜನ ಮುಂದೆ ಬರ್ತಾ ಇದ್ದಾರೆ ಸರ್. ಬರ್ತಾ ಇದೆ ಅಂದರೆ ಸಸ್ಪಿಷಿಯಸ್ ಡೆತ್ ಅಂದರೆ ಅನುಮಾನಾಸ್ಪದವಾಗಿ ಸಾಯಿರುವಂಥ ಸಾವು ಮತ್ತು ಕರೋನಾದಿಂದ ಯಾರು ಸಾವನ್ನಪ್ಪಿದ್ದಾರೆ ಅದು ಬಿಟ್ಟು ಮಿಕ್ಕೆಲ್ಲ ಬಾಡಿಗಳನ್ನು ಕೂಡ ನೀವು ತೆಗೆದುಕೊಳ್ಳಬಹುದು. ಕರೆಕ್ಟಾ ಸರ್? ಹೌದು ಸರ್, ಹೌದು ಸರ್. ಸಹಜ ಸಾವು ಆಗಿರಬೇಕು. ಈ ಥರ ಸಸ್ಪಿಷಿಯಸ್ ಇದ್ದದ್ದು ನಾವು ಬಟ್ ಆ ಸಹಜ ಸಾವುಗೂ ಏನಾದರೂ ಆ ಏರಿಯಾದ ಪೊಲೀಸ್ ಠಾಣೆಯಿಂದ ಏನಾದರೂ ನಿಮಗೆ ಕ್ಲಿಯರೆನ್ಸ್ ಬೇಕಾಗುತ್ತಾ ಸರ್? ಇರಲ್ಲ ಸರ್. ಓಕೆ, ಇರಲ್ಲ ಸರ್. ಸಹಜ ಸಾವಿಗೆ ಏನು ಪೊಲೀಸಲ್ಲಿ ಬೇಕಾಗಿರಲ್ಲ ಸರ್. ತಂದೆ ತಾಯಿಗಳು ಮುಚ್ಚಳಿಕೆ ಪತ್ರ ಬರ್ಕೊಡ್ತಿದ್ರು ಸರ್. ಈಗ ಇದು ವಾರಿಂದ ಆಗಿರೋದ್ರಿಂದ ನಾವು ಪೊಲೀಸ್ ಕ್ಲಿಯರೆನ್ಸ್ ತಗೋಬೇಕಾಗುತ್ತೆ ಸರ್, ವಾರಿಂದ ಬರ್ತದೆ. ಬಟ್ ಈ ವಿಷಯ ಗೊತ್ತಾದಾಗ SS ಆಸ್ಪತ್ರೆ ಕಡೆಯಿಂದ ಅಪ್ರೋಚ್ ಮಾಡಿದ್ರ ಸರ್? ನೀವೇ ಅಪ್ರೋಚ್ ಮಾಡಿದ್ದ ಸರ್ ಮತ್ತು ಅವ್ರ ತಂದೆ ಅವ್ರ ಕಡೆಯವರೇ ಕೇಳಿದ್ರ ಸರ್ ನಿಮ್ಮನ್ನು? ಸರ್ ಈ ವಿಷಯ ಮೊದಲಿಗೆ ನಮಗೆ ಮೆಸೇಜ್ ಸಿಕ್ಕಿದ್ದಂದ್ರೆ ಸರ್ ನಮ್ಮ ಪೋಷಕರಾದಂಥ ನಮ್ಮ ಸಂಸ್ಥೆಯ ಪೋಷಕರಾದಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರ ಮಗ ಮಲ್ಲಿಕಾರ್ಜುನ್ ಸರ್, ನಮ್ಮ ಚೇರ್ಮನ್, ನಮ್ಮ ಮೆಡಿಕಲ್ ಕಾಲೇಜಿನ ಇವರು ಚೇರ್ಮನ್ ಸರ್ ಮಲ್ಲಿಕಾರ್ಜುನ್. ಅವ್ರಿಗೆ ನಮ್ಮ ಸಿರಿಗೇರಿ ಸ್ವಾಮಿಗಳು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸರ್. ಅದಾದ ನಂತರ ಪ್ರಾಂಶುಪಾಲರಿಗೆ ಮೆಸೇಜ್ ಹೋಗಿದೆ ಸರ್. ಪ್ರಾಂಶುಪಾಲರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ನಮ್ಮ ಟೀಮು ಮೇನ್ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಮೆಸೇಜ್ ನಮಗೆ ಕೊಟ್ಟರು ಸರ್. ನಿನ್ನೆ ರಾತ್ರಿಯೇ ಇದಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡಿವಿ ಸರ್. ಅಂದರೆ ಯಾವಾಗ ನಾವು ಹೋಗಬೇಕು, ಏನೇನು ಮಾಡಬೇಕು, ಯಾವ ಹಾಸ್ಪಿಟ್ಲಲ್ಲಿ ಇರಬೇಕು, ಹೇಗೆ ಬಾಡಿ ರಿಶ್ಯೂ ಮಾಡ್ಕೋಬೇಕು, ಅದಾದ ನಂತರ ಏನು ನೆಕ್ಸ್ಟ್ ಪ್ರೊಸೀಜರ್ ಅಂತ ಎಲ್ಲ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಓನ್ಲಿ ನಾವು ಈಗ ಬಾಡಿ ನಮಗೆ ಹ್ಯಾಂಡೆಡ್ ಓವರ್ ಮಾಡೋಕ್ಕೆ ವೇಟ್ ಮಾಡ್ತೀವಿ. ಸೊ ಅಲ್ಲಿಗೆ ಇವತ್ತಿನ ಕೊನೆಯ ಹಂತದಲ್ಲಿ ನೀವು ಅದು ಬಾಡಿನ ತೊಗೊಂಡು ಹೋಗ್ತೀರಾ, ಆಮೇಲೆ ನಿಮ್ಮ ಕೆಲಸಗಳಿಗೆ ಅಥವಾ ನಿಮ್ಮ ಬೇರೆ ಬೇರೆ ಪ್ರಯೋಗಗಳಿಗೆ ನೀವು ಬಳಸ್ಕೊಳ್ಳೋರಿದ್ದೀರಾ. ಎನಿ ಮೆಸೇಜ್ ಸರ್ ಬೇರೆಯವ್ರಿಗೂ ನಿಮ್ಮ ಮೂಲಕ ಒಂದು ಮೆಸೇಜ್ ಕೊಡೋಕ್ಕೆ ಸಾಧ್ಯ ಆಗುತ್ತಾ ಅನಾಟಮಿ ಪ್ರೊಫೆಸರ್ ಆಗಿ ನ್ಯೂಸ್ 18 ಮೂಲಕ? ಸರ್ ನಾನು ಅನಾಟಮಿ ಪ್ರೊಫೆಸರ್ ಯಾ ಸರ್. ಈಗ ಇವತ್ತಿನ ಒಂದು ಉದಾಹರಣೆನೇ ನಮಗೆ ಒಂದು ಒಳ್ಳೆ ಒಂದು ಪ್ರಕ್ರಿಯೆ ಆಗಿದೆ ಸರ್. ಯೂಶ್ವಲಿ ನಾವು ಅವೇರ್ನೆಸ್ ಕ್ಯಾಂಪ್ ಹಳ್ಳಿಗೆ ಹೋಗಿ ಮಾಡ್ತಾ ಇದ್ವಲ್ಲ ಸರ್. ಇವತ್ತು ಇಲ್ಲಿ ನಾವು ನೋಡಿದಾಗ ಎಲ್ಲರ ಮನಸ್ಸಿನಲ್ಲೂ ಏನಿದೆ ಸರ್, ಇಲ್ಲ ದೇಹವನ್ನು ನಮ್ಮ SS ವೈದ್ಯಕೀಯ ಆಸ್ಪತ್ರೆಗೆ ಕೊಡ್ತಾ ಇದ್ದಾರೆ, ಅಲ್ಲಿ ಹೋಗ್ತಾ ಇದ್ದಾರೆ. ಅಂದರೆ ಯೂಶ್ವಲಿ ಬಾಡಿನ ಮಣ್ಣಿಗೆ ಪೂಜೆ ಪುರಸ್ಕಾರ ಆದಮೇಲೆ ಅವರು ಮಣ್ಣಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಕರೆಕ್ಟ್ ಸರ್. ಆ ಥರ ಹೇಳೋದು ಬಿಟ್ಟು ಅವರು ಈವನ್ ನಾನ್ ಎಜುಕೇಟೆಡ್ ಪರ್ಸನ್ನು ಮಾತಾಡ್ತಾ ಇದ್ದಾರೆ ಸರ್. ಅಂದರೆ ಏನಂತ, ಇಲ್ಲ ದೇಹವನ್ನು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಕೊಡ್ತಾ ಇದ್ದಾರೆ ಅಂತ. ಸೊ ಇದರ ಅರ್ಥ ಸರ್ ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯ್ತಲ್ಲ ಅಂತ ಒಂದು ತುಂಬ ಸಂತೋಷ ಆಗ್ತಾಯಿದೆ ಸರ್. ಈ ಒಂದು ಇದರಿಂದ ಇನ್ನೂ ಜನರು ಮುಂದೆ ಬಂದು ದೇಹದಾನ ಮಾಡಿದ್ರೆ ನಮ್ಮ ಎನಾಟಮಿಕಲ್ ಫೀಲ್ಡ್ಗೂ ಮತ್ತು ರಿಸರ್ಚ್ ಪಾರ್ಟ್ಗೂ ತದನಂತರ ನಮ್ಮ ದೇಶದ ಒಂದು ಮೆಡಿಕಲ್ ಎಜುಕೇಷನ್ಗೂ ತುಂಬ ಸಹಾಯ ಆಗ್ತದೆ ಅಂತ ಒಂದು ಲಾಸ್ಟ್ ಮಾರ್ಕ್ನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಎನಿಬಡಿ ಕ್ಯಾನ್ ವಾಕ್ ಇನ್ ಮತ್ತು ರಿಜಿಸ್ಟರ್ ಮಾಡ್ಕೋಬೋದು ನಿಮ್ಮ ಆಸ್ಪತ್ರೆಗೆ ಬಂದು, ಕರೆಕ್ಟ್ ಅಲ್ವಾ ಸರ್? ಹೌದು ಸರ್. ವೈಯಕ್ತಿಕವಾಗಿ ನಮ್ಮ ಮಕ್ಕಳ ಒಂದು ವಾಸ್ತುದಾರರ ಒಂದು ಒಪ್ಪಿಗೆ ಮೇರೆಗೆ ಯಾರಾದರೂ ಬಂದು ಅಟ್ ಎನಿ ಟೈಮ್ ಮಾಡ್ಕೋಬೋದು ಸರ್. ಆಮೇಲೆ ನಮ್ಮಲ್ಲಿ ಒಂದು ಟೀಮಿಂದು ಫೋನ್ ನಂಬರ್ಸು ಎಲ್ಲ ಇದೆ ಸರ್. ಅದರಲ್ಲಿ ಅವ್ರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಆ ಥರನೂ ನಾವು ಒಂದು ಇದು ಕೊಟ್ಟಿದ್ದೇವೆ ಸರ್. ಅವ್ರು ಬಂದು ವೈಯಕ್ತಿಕವಾಗಿ ರಿಜಿಸ್ಟ್ರೇಷನ್ ಆದಮೇಲೆ ನೆಕ್ಸ್ಟ್ ಮರಣ ನಂತರ ಅವ್ರ ಮನೆಯಲ್ಲಿ ಏನಾದರೂ ಮರಣ ಆಯ್ತು ಅಂದರೆ ಇಮಿಡಿಯೇಟ್ಲಿ ಏನು ಮಾಡಬೇಕು, ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು,
ವಿತಿನ್ 6 ಅವರ್ಸ್ ನಾವು ಅಲ್ಲಿಗೆ ಬಂದು ಬಾಡಿಯನ್ನು ಹೇಗೆ ತಗೊಂಡು ಹೋಗ್ತೀವಿ ಎಲ್ಲ ಒಂದು ಅವ್ರಿಗೆ ಅದು ಒಂದು ವಿಶ್ಲೇಷಣೆ ಹೇಳ್ಕೊಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು ವೀರೇಶ್ ಶೆಟಗಿ ಸರ್, SS ಆಸ್ಪತ್ರೆ ಅನಾಟಮಿ ಪ್ರೊಫೆಸರ್. ಸಂಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ನ್ಯೂಸ್ 18 ಕನ್ನಡದ ಮೂಲಕ ಕೋಟ್ಯಾಂತರ ಜನಕ್ಕೆ ತಲುಪಿಸಿದ್ದೀರಿ. ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಲೆಟ್ಸ್ ಗೋ. ಈಗ ಅಲ್ಲೇನು ನಡೀತಿದೆ ಒಂದಷ್ಟು ಮಾಹಿತಿ ಮತ್ತು ದೃಶ್ಯ ತೋರಿಸ್ತಾ ಇದ್ದೀವಿ. ಅಂತಿಮ ಯಾತ್ರೆ ಅಂದರೆ ಗ್ರಾಮಸ್ಥರೆಲ್ಲ ಸೇರಿ ಅಂತಿಮ ಯಾತ್ರೆಗೆ ಸಿದ್ಧತೆ ಮಾಡಿದ್ದಾರೆ. ಒಂದು ಅಂತಿಮ ಯಾತ್ರೆಗೆ ವಾಹನ ತಯಾರಾಗಿದೆ. ಇಡೀ ಊರಿನ ಎಲ್ಲ ಭಾಗದಲ್ಲೂ ಕೂಡ ಅಂತಿಮ ಯಾತ್ರೆ ಶುರುವಾಗುತ್ತೆ. ಇವಾಗಿಂದ ಒಂದು 2-2.5 ತಾಸುಗಳಾಗ್ಬೋದು ಇದು. ಅದಾದಮೇಲೆ ದೇಹವನ್ನು ಹಸ್ತಾಂತರಿಸುವ ಪ್ರಕ್ರಿಯೆ ಹಾವೇರಿ ಚಳಗೇರಿಯಲ್ಲಿ ಅಂತಿಮ ದರ್ಶನ ನಡೆದ ನಂತರ ಇಡೀ ಊರಿನಾದ್ಯಂತ ಅಂತಿಮ ಯಾತ್ರೆ ಶುರುವಾಗ್ತಾ ಇದೆ. ಈ ಮೆರವಣಿಗೆ ಗಾಡಿ ಮುಂದೆ ಬನ್ನಿ. ಎಲ್ಲ ದಯವಿಟ್ಟು ಅಂತರವನ್ನ ಕಾಪಾಡ್ಕೊಂಡು ಹೋಗಿ. ಎಲ್ಲರೂ ಮೆರವಣಿಗೆ ಗಾಡಿ ಮುಂಭಾಗದಲ್ಲಿ ಬನ್ನಿ. ದಯವಿಟ್ಟು ದಯವಿಟ್ಟು ಎಲ್ಲ ಸಾರ್ವಜನಿಕರು ದಯವಿಟ್ಟು ಎಲ್ಲ ಸಾರ್ವಜನಿಕರು